ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನಿಮಗೆ ಎಷ್ಟೇ ವರ್ಷಗಳಿಂದ ಬಂಗಿರಲಿ, ಎಷ್ಟೇ ಬಂಗು ಹಳೆಯದಾಗಿದ್ರು ಕೂಡ ಈ ಮನೆ ಮದ್ದನ್ನು ಮಾಡಿ ಎಷ್ಟು ಬೇಗ ಕಡಿಮೆ ಆಗತ್ತೆ. ನನಗೂ ಕೂಡ ತುಂಬಾ ಬಂಗಾಗಿತ್ತು. ಅದನ್ನು ನಾನು ಆರಾಮಾಗಿ ಕಡಿಮೆ ಮಾಡಿಕೊಂಡೆ, ಅದು ಈ ಸೀಕ್ರೆಟ್ ಪದಾರ್ಥವನ್ನು ಬಳಸಿ. ಫ್ರೆಂಡ್ಸ್ ಬನ್ನಿ, ಹಾಗಾದರೆ ಆ ಮನೆ ಮದ್ದು ಯಾವುದು ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ 2 ಸ್ಟೆಪ್ ಇದೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಎಂಡಲ್ಲಿ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ. ಇವಾಗ ನೋಡಿ, ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಅಂದರೆ ಫಸ್ಟು ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಆಲೂಗಡ್ಡೆನ ನಾವು ಚೆನ್ನಾಗಿ ಆಲೂಗಡ್ಡೆ ಜ್ಯೂಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ. ಹಾಗಾಗಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿದ್ರೆ, ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳಾಗಿದ್ರು ಅದನ್ನು ಫೇಡ್ ಮಾಡುವಂಥ ಗುಣವನ್ನು ಹೊಂದಿದೆ. ಆಲೂಗಡ್ಡೆಯಲ್ಲಿ ವಿಟಮಿನ್ ಸಿ ಅಂಶ ಇದೆ. ಇದು ನಮ್ಮ ಸ್ಕಿನ್ನಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಎರಡನೇ ಪದಾರ್ಥ ಅಂದರೆ ಸೌತೆಕಾಯಿ. ಸೌತೆಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಇದೆ. ಹಾಗಾಗಿ ಇದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ರೂ ಕೂಡ ಅದನ್ನು ಲೈಟ್ ಮಾಡುವಂಥ ಗುಣವನ್ನು ಹೊಂದಿದೆ. ಡಾರ್ಕ್ ಸ್ಪಾಟ್ಸ್ಗಳಿದ್ರೆ, ಬ್ಲೆಮಿಷಸ್ ಇದ್ದರೆ, ಯಾವುದೇ ರೀತಿಯ ಹಳೆಯ ಮಾರ್ಕ್ ಇದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಈ ಸೌತೆಕಾಯಿ. ಇವಾಗ ನಾವು ಆಲೂಗಡ್ಡೆಯಿಂದ ಸ್ವಲ್ಪ ರಸವನ್ನು ತಗೊಳ್ಳೋಣ. ನೋಡಿ, ಈ ಥರ ತುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ಕ್ಯೂಸ್ ಮಾಡಿದರೆ ಸಾಕು, ಚೆನ್ನಾಗಿರೋ ರಸ ಸಿಗುತ್ತೆ. ಸೌತೆಕಾಯಿ ರಸನೂ ತಗೊಳ್ಳೋಣ. ಎರಡನ್ನೂ ಒಂದೇ ಬೌಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಇಲ್ಲಿ ನಾವು ಸೇರಿಸಿದಂಥ 2 ಪದಾರ್ಥಗಳ ರಸ ಪಿಗ್ಮೆಂಟೇಷನ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಯಾಕಂದರೆ ಸ್ವಲ್ಪ ಏನಾದರೂ ಅದರಲ್ಲಿ ತರಿ ಉಳಿದಿದ್ರೂ ಕೂಡ ಅದು ನೀಟಾಗಿ ನಮಗೆ ಸಿಗತ್ತೆ. ಹಾಗಾಗಿ ಇವಾಗ ನಮಗೆ ಆಲೂಗಡ್ಡೆ ಮತ್ತು ಸೌತೆಕಾಯಿಂದ ಸೂಪರಾಗಿರುವ ರಸ ಸಿಕ್ತಲ್ವಾ, ಈ ಜ್ಯೂಸನ್ನು ನಾವೇನು ಮಾಡೋಣ, ಫ್ರಿಜ್ಜಲ್ಲಿ ಇಡಬೇಕು. ಹಾಗಾಗಿ ನೋಡಿ, ಈ ಥರ ಟ್ರೇಗೆ ನೀಟಾಗಿ ನಾವು ಹಾಕ್ಕೊಳ್ಳೋಣ. ಐಸ್ ಕ್ಯೂಬ್ ಮಾಡುವಂಥ ಟ್ರೇಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇದನ್ನು ಇವಾಗ ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕ್ಯೂಬ್ಸ್ ಆಗಿ ತಯಾರಿ ಮಾಡ್ಕೊಳ್ಳೋಣ. ಇವಾಗ ಐಸ್ ಕ್ಯೂಬ್ ರೆಡಿ ಆಯಿತು. ನೋಡಿ, ಎಷ್ಟು ಧೂಳಿದೆ ನೋಡಿ ಸೋಫಾದ ಮೇಲೆ. ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಇರಬೇಕಾದ್ರೆ ಸೋಫಾ ಕ್ಲೀನ್ ಮಾಡೋಕ್ಕೆ ಹೆದರೋದೇ ಬೇಡ. ತುಂಬ ಚೆನ್ನಾಗಿ ನೋಡಿ, ಈ ಥರ ಅಸೆಸರೀಸ್ ಕೊಟ್ಟಿರ್ತಾರೆ. ಆರಾಮಾಗಿ ಸೋಫಾ ಕ್ಲೀನ್ ಮಾಡ್ಕೊಬೋದು. ನೋಡಿ, ಎಷ್ಟು ಬೇಗ ಕ್ಲೀನ್ ಮಾಡಿದೆ ನೋಡಿ. ಸೋಫಾ ಸಂದಿಲಿರೋದೆಲ್ಲ ಕಸವನ್ನು ನಾವು ಇದರಿಂದ ತೆಗಿಬೋದು. ಈ ಪ್ರಾಡಕ್ಟ್ನ ಬೈಯಿಂಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಈಗ ಈ ಕ್ಯೂಬ್ಸನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು ಕರ್ಚಿಪನ್ನು ತೊಗೊಳ್ಳಿ, ಯಾವುದಾದ್ರು ವೈಟ್ ಕ್ಲಾತ್ ಕ್ಲೀನಾಗಿರಬೇಕು. ಅದನ್ನು ತೊಗೊಂಡು ಈ ರೀತಿ ನೋಡಿ ಇದರಲ್ಲಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಮ್ಗೆ ಹಿಡ್ಕೊಳ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ನಮ್ಮ ಕೈ ಐಸ್ ಅನಿಸೋದಿಲ್ಲ. ಐಸ್ ಕ್ಯೂಬನ್ನು ನಮ್ಮ ಮುಖಕ್ಕೆ ರಬ್ ಮಾಡಬೇಕು. ಸ್ವಲ್ಪ ಮುಖವನ್ನು ನೀವು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು. ವಾಶ್ ಮಾಡ್ಕೊಂಡು ಬಂದಮೇಲೆ ನೋಡಿ, ಈ ಕ್ಯೂಬಿಂದ ನಮ್ಮ ಮುಖವನ್ನು ನೀಟಾಗಿ ರಬ್ ಮಾಡಬೇಕು. ತುಂಬ ಡೀಪಾಗಿ ರಬ್ ಮಾಡಬೇಡಿ, ಲೈಟಾಗಿ ಮಸಾಜ್ ಮಾಡ್ತೀವಲ್ಲ ಆ ಥರ ರಬ್ ಮಾಡಿ ಸಾಕು. ನೋಡಿ, ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಆಲೂಗಡ್ಡೆ ರಸ ಇದೆ, ಸೌತೆಕಾಯಿ ರಸ ಇದೆ. ಇವೆಲ್ಲವೂ ನಮ್ಮ ಮುಖದಲ್ಲಿ ಆಗಿರುವಂತಹ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ, ಪಿಗ್ಮೆಂಟೇಷನನ್ನು ಲೈಟ್ ಮಾಡಲಿಕ್ಕೆ, ಫೇಡ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ರೀತಿ 1 to 2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಒಂದು ಬೌಲಿಗೆ 1 ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ. ನೋಡಿ, ಮೊಸರು ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಲಿಂಬೆಹಣ್ಣನ್ನು ತೊಗೊತಾ ಇದ್ದೀನಿ. ಲಿಂಬೆಹಣ್ಣು ನಮ್ಮ ಪಿಗ್ಮೆಂಟೇಷನನ್ನು ಫೇಡ್ ಮಾಡಲಿಕ್ಕೆ, ಅದನ್ನು ಲೈಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಲಿಂಬೆಹಣ್ಣು ತುಂಬ ಜನಕ್ಕೆ ಆಗಬರಲಿಲ್ಲ, ಇಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದರೆ ಅವರು ಟೊಮೊಟೊ ಹಣ್ಣಿನ ರಸವನ್ನು ತಗೊಳ್ಳಿ. ಲಿಂಬೆಹಣ್ಣು ನಿಮ್ಮ ಸ್ಕಿನ್ನಿಗೆ ಆದರೆ ಮಾತ್ರ ತುಂಬಾ ಒಳ್ಳೆಯದು. ಬೇಗ ನೀವು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ಲಿಂಬೆಹಣ್ಣಿನ ರಸ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ 1/4 ಭಾಗದಷ್ಟು ಲಿಂಬೆಹಣ್ಣಿನ ರಸವನ್ನು ತಗೊಳ್ತಾ ಇದ್ದೀನಿ. ಮಿನಿಮಮ್ 1 ಟೀ ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ನೀವು ಈ ಕರಡಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಪೆಷಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕರ್ಪೂರ. ಇಲ್ಲಿ ನಾನು 2 ಚಿಟಿಕೆ ಆಗುವಷ್ಟು ಕರ್ಪೂರವನ್ನು ತಗೊಳ್ತಾ ಇದ್ದೀನಿ. ನೋಡಿ, ಕರ್ಪೂರದ ಪುಡಿಯನ್ನು ಈ ಮೊಸರು ಮತ್ತು ಲಿಂಬೆಹಣ್ಣಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಕರ್ಪೂರ ಕೂಡ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ. ಹಾಗಾಗಿ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ. ಯಾವುದೇ ರೀತಿ ಇರಿಟೇಟ್ ಇದ್ದರೂ ಸ್ಕಿನ್ನಲ್ಲಿ ಅದನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ಈ ಕರ್ಪೂರ
ನಮ್ಮ ಸ್ಕಿನ್ನಲ್ಲಿ ಮೆಲನಿನ್ ಪ್ರೊಡಕ್ಷನನ್ನು ರೆಗ್ಯುಲೇಟ್ ಮಾಡಲಿಕ್ಕೂ ತುಂಬ ಒಳ್ಳೆಯದು. ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ಗಳನ್ನು ಕಡಿಮೆ ಮಾಡಿ ಸ್ಕಿನ್ನನ್ನು ಬ್ರೈಟನ್ ಮಾಡಿ ನಮ್ಮ ಸ್ಕಿನ್ನನ್ನು ಅನ್ಈವನ್ ಸ್ಕಿನ್ ಆಗುವ ಹಾಗೆ ಮಾಡುತ್ತೆ. ಇವಾಗ ನೋಡಿ ಇವುಗಳನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇದನ್ನು ನಮ್ಮ ಫೇಸಿಗೆ ಈ ರೀತಿ ನೋಡಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ನೀವು ಆಲೂಗಡ್ಡೆ ಮತ್ತು ಐಸ್ ಕ್ಯೂಬ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀರಲ್ಲ, ಅದಾದಮೇಲೆ ನೆಕ್ಸ್ಟು ಈ ಕ್ರೀಮನ್ನು ನೀವು ಅಂದರೆ ಈ ಪೇಸ್ಟನ್ನು ತಯಾರಿ ಮಾಡಿಟ್ಕೊಂಡಿದ್ದೀರಲ್ಲ, ಇದನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಒಂದು 2-3 ಸಲ ಮೇಲಿಂದ ಮೇಲೆ ನೀವು ಅಪ್ಲೈ ಮಾಡ್ತಾನೆ ಇರಬೇಕು ಲೈಟಾಗಿ, ಜೊತೆಗೇ ಮಸಾಜ್ ಮಾಡಿ. ಇದರಿಂದ ಏನಾಗುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಿ ಬ್ಲೀಚ್ ಆಗುತ್ತೆ, ನ್ಯಾಚುರಲ್ ಬ್ಲೀಚ್ ಆಗುತ್ತೆ, ಯಾವುದೇ ರೀತಿಯ ನಮ್ಮ ಸ್ಕಿನ್ನಿಗೆ ಹಾನಿ ಉಂಟು ಮಾಡುವುದಿಲ್ಲ. ಜೊತೆಗೆ ನಮ್ಮ ಸ್ಕಿನ್ನಲ್ಲಾಗಿರುವಂಥ ಪಿಗ್ಮೆಂಟೇಷನನ್ನು, ಕಪ್ಪು ಕಲೆಗಳನ್ನು ಅದು ಲೈಟಾಗಿ ಬ್ಲೀಚ್ ಮಾಡುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಮತ್ತೆ ತಿರ್ಗಾ ಅದು ಮತ್ತೆ ಪಿಗ್ಮೆಂಟ್ ಆಗದ ಹಾಗೆ ಇದು ಮಾಡುತ್ತೆ. ಇವಾಗ ನಾನಿಲ್ಲಿ ಹೇಳಿದಂಥ 2 ಮೆಥಡನ್ನು ನೀವು ಎಷ್ಟು ಸಲ ಫಾಲೋ ಮಾಡಬೇಕು ಅಂದರೆ ಡೈಲಿ 2 ಟೈಮ್ಸ್, ಮಾರ್ನಿಂಗ್ ಒಂದು ಸಲ ಮತ್ತು ಈವ್ನಿಂಗ್ ಒಂದು ಸಲ. ತುಂಬಾ ಜಾಸ್ತಿ ನಿಮಗೆ ಪಿಗ್ಮೆಂಟೇಷನ್ ಆಗಿದೆ ಅಂದರೆ ಅಂಥವರು ಈ ಮೆಥಡನ್ನು 2 ಟೈಮ್ಸ್ ಫಾಲೋ ಮಾಡಿ, ತುಂಬ ಬೇಗ ನಿಮಗೆ ಕಡಿಮೆ ಆಗುತ್ತೆ. ಸ್ವಲ್ಪ ಲೈಟ್ ಆಗಿದೆ ಅಂತ ಅಂದರೆ ಅವರು ಡೈಲಿ 1 ಟೈಮ್ ಈ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು. ಸ್ವಲ್ಪ ನೋಡಿ, ನೀವು ಇದನ್ನು ಅಪ್ಲೈ ಮಾಡಿ 1 ನಿಮಿಷ ನಿಮಗೆ ಡ್ರೈ ಅನಿಸ್ತಾ ಇದೆ ಮುಖ ಅಂದ ತಕ್ಷಣ ಚೆನ್ನಾಗಿ ತಣ್ಣೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸೋಪನ್ನಾಗಲಿ ನಿಮ್ಮ ಫೇಸ್ ವಾಶನ್ನಾಗಲಿ ಅಪ್ಲೈ ಮಾಡಿಬಿಡಿ. ಹಾಗೆ ಮುಖವನ್ನು ನೀರಿನಿಂದ ತೊಳ್ಕೊಂಡು ಬನ್ನಿ. ಇವಾಗ ನೀವು ನೋಡ್ತಿದ್ರಲ್ಲ ನನ್ನ ಫೇಸ್ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ. ನೀವು ಈ ಮೆಥಡನ್ನು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ಗಳಿದ್ರು, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಇದ್ದರು, ಅದೆಲ್ಲ ಕಡಿಮೆ ಆಗುತ್ತೆ. ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ನ್ಯಾಚುರಲ್ ಆಗಿ ಬ್ರೈಟ್ ಆಗುತ್ತೆ. ತುಂಬಾ ನಿಮ್ಮ ಮುಖಕ್ಕೆ ಶೈನಿಂಗ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.